विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಮಹಾಶಿವರಾತ್ರಿ ಹಬ್ಬವು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು ವಿಶೇಷ ಹಬ್ಬವಾಗಿದೆ. ಈ ಹಬ್ಬವು ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತೆ. ಈ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ 4 ಯಾಮಗಳಲ್ಲೂ ಶಿವನ ಪೂಜೆಯನ್ನು ಮಾಡುವ ಮೂಲಕ ಆಚರಿಸಲಾಗುತ್ತೆ. ಶಿವರಾತ್ರಿ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಬರುವ ಶಿವರಾತ್ರಿಯ ದಿನದಂದು ಭಕ್ತಾದಿಗಳು ಶಿವನನ್ನು ನೆನೆದು ಪುನೀತರಾಗುತ್ತಾರೆ. ಹೌದು, ಇಂದಿನ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ, ಆಚರಣೆಯ ವಿಶೇಷತೆ ಹಾಗೂ ಅದರ ಮಹತ್ವವನ್ನು ತಿಳಿಸಿಕೊಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಗಿರೀಶ್ ಮೂರ್ತಿರವರು, ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಎಚ್ಚರಿಕೋಟೆ ತಾಲೂಕು, ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರು ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಮಹಾಶಿವರಾತ್ರಿ ಹಬ್ಬದ ಕುರಿತು ಮತ್ತಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಮೊದಲಿಗೆ ತಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ತಮಗೂ ಕೂಡ ಮತ್ತು ಹಾಗೆ ಕೇಳಿಗಳಿಗೂ ಕೂಡ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಸರ್, ಮೊದಲನೇದಾಗಿ ಈ ವರ್ಷ ನಾವು ಆಚರಿಸ್ತಿರುವಂಥ ಒಂದು ದೇವತಾ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಅನ್ನೋದು ಬಹಳ ಪ್ರಮುಖವಾಗಿ ಮತ್ತು ಮೊದಲನೇದಾಗಿ ಬರ್ತಿರೋಂಥ ಹಬ್ಬ ಆಗಿದೆ ಸರ್. ಹಾಗಿದ್ರೆ ಈ ವರ್ಷದ ಈ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನಿದೆ ಸರ್? ಮಹಾಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರ್ತಕ್ಕಂಥ ಈ ಹಬ್ಬ ಅತ್ಯಂತ ಫಲಪ್ರದ ಮತ್ತು ವಿಶೇಷ ಅಂಥೇಳಿ ಧಾರ್ಮಿಕ ದಾರ್ಶನಿಕರು ಇದನ್ನು ಬಣ್ಣಿಸ್ತಾರೆ. ಹಾಗಾಗಿ ಪ್ರತಿ ಮಾಸದಲ್ಲೂ ಕೂಡ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಇದು ಪ್ರತಿ ಮಾಸ ಬರುತ್ತದೆ. ಅದು ವಿಶೇಷವಾಗಿ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಹೇಳಿ ಇದನ್ನು ಪ್ರತಿ ವರ್ಷವೂ ಕೂಡ ಕೃಷ್ಣ ಪಕ್ಷದ ತ್ರಯೋದಶಿ ಅಂತಿಮ ಚತುರ್ದಶಿ ಪ್ರಾರಂಭ ಈ ಹಂತದಲ್ಲಿ ಬರ್ತಕ್ಕಂಥ ಮಹಾಶಿವರಾತ್ರಿ ಅತ್ಯಂತ ಫಲಪ್ರದವಾದಂತಹ ಹಬ್ಬ ಅಂತೇಳಿ ಭಾರತೀಯರಲ್ಲಿ ಪರಿಗಣಿಸ್ತೇವೆ. ಸರ್, ಹಾಗಿದ್ರೆ ಈ ಮಹಾಶಿವರಾತ್ರಿ ಆಚರಣೆ ಕುರಿತು ಪುರಾಣಗಳಲ್ಲಿ ಅಥವಾ ಇತಿಹಾಸದಲ್ಲಿ ಏನಾದರೂ ಉಲ್ಲೇಖಗಳಿದೆಯಾ? ಖಂಡಿತ ಉಲ್ಲೇಖ ಇದೆ. ಭಾರತೀಯರ ಹಬ್ಬ ಹರಿದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಮಹಾಪರ್ವ ಮಹಾಶಿವರಾತ್ರಿ. ಪ್ರಯಾಗ ಪುಷ್ಕರಗಳನ್ನು ತೀರ್ಥರಾಜ ಅಂತ ಕರೆಯುವಂತೆ ಮಹಾಶಿವರಾತ್ರಿಯನ್ನು ವ್ರತರಾಜ ಅಂಥೇಳಿ ಕರೆಯುವುದುಂಟು. ಭಾರತ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಭಯಭಕ್ತಿಗಳಿಂದ ಈ ಹಬ್ಬವನ್ನು ಆಚರಿಸಲಾಗ್ತದೆ. ಶಿವದೇವತಾ ಪ್ರಧಾನವಾಗಿ ಶೈವರಿಗೆ ಅತ್ಯಂತ ವಿಶೇಷವಾದ ಪರ್ವವಾದರೂ ವೈಷ್ಣವರೇ ಮುಂತಾದ ಇತರ ಮಹಾದೇವತರ ಉಪಾಸಕರು ಕೂಡ ಶಿವರಾತ್ರಿಯಿಂದ ವಿಶೇಷವಾಗಿ ಭಗವತ್ ಪೂಜೆಯನ್ನು ಆಚರಿಸಬೇಕು. ಶಿವರಾತ್ರಿಗೆ ಬಹಿರ್ಮುಖರಾದವರು, ಅಂದರೆ ಶಿವರಾತ್ರಿಯ ಪರ್ವವನ್ನು ಆಚರಿಸದೆ ಅದಕ್ಕೆ ವಿಮುಖರಾಗಿರುವವರು ಅಥವಾ ಶಿವರಾತ್ರಿಯೆಂದು ಅಂತರ್ಮುಖರಾಗಿ ಭಗವಂತನ ಆರಾಧನೆ ಮಾಡದೆ ಅಂದು ಬಹಿರ್ಮುಖರು ಎಲ್ಲ ಪೂಜಾ ಫಲವನ್ನು ಕಳೆದುಕೊಂಡು ಅಧನ್ಯರಾಗುತ್ತಾರೆ ಎಂದು ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಬಹುಶಃ ಮುಂದುವರೆದು ಹೇಳೋದಾದರೆ ಶೈವನಾಗಲಿ ವೈಷ್ಣವನಾಗಲಿ ಇತರ ಯಾವುದೇ ದೇವತೆ ಉಪಾಸಕನಾಗಲಿ ಶಿವರಾತ್ರಿ ವಿಷಯದಲ್ಲಿ ಬಹಿರ್ಮುಖನಾಗಿದ್ದರೆ ಆತನ ಎಲ್ಲ ಪೂಜಾ ಫಲಗಳು ನಾಶವಾಗುತ್ತವೆ. ಶೈವವೋ ವೈಷ್ಣವೋ ವಾ ಅಪಿಯೋ ವಾಸ್ಯ ಧನ್ಯ ಪೂಜಕ ಸರ್ವಂ ಪೂಜಾಫಲಂ ಅಂತ್ಯ ಶಿವರಾತ್ರಿ ಬಹಿರ್ಮುಖ ಅಂತೇಳಿ ಹೇಳ್ತಾರೆ. ವರ್ಷದ ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿಯೂ ಶಿವನಿಗೆ ಪ್ರಿಯವಾಗಿ ಶಿವರಾತ್ರಿ ಎಂದು ಕರೆಯಲ್ಪಡ್ತದೆ. ಅಂತೆಯೇ ಮಾಘ ಮಾಸದ ಚತುರ್ದಶಿಯ ಅತ್ಯಂತ ವಿಶೇಷವಾಗಿರೋದು ಅದನ್ನು ಮಹಾಶಿವರಾತ್ರಿ ಅಂತೇಳಿ ಕರೀತೇವೆ. ಸರ್, ಹಾಗಿದ್ರೆ ಈ ಮಹಾಶಿವರಾತ್ರಿ ಹಬ್ಬದ ದಿನ ಒಂದು ವಿಶೇಷ ಆಚರಣೆ ಅಂದರೆ ಉಪವಾಸ ವ್ರತಾಚರಣೆ. ಈ ಉಪವಾಸ ವ್ರತಾಚರಣೆಯ ಕುರಿತು ಅದರ ಮಹತ್ವವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ. ಖಂಡಿತವಾಗಿ ಈ ವ್ರತಾಚರಣೆಯಲ್ಲಿ ಏಕಾದಶಿಯಲ್ಲಿ ಹೇಗೋ ಹಾಗೆ ಉಪವಾಸವೂ ಒಂದು ಮುಖ್ಯವಾದ ಅಂಗವಾಗಿರುವುದರಿಂದ ಇದು ಉಪವಾಸದ ಹಬ್ಬ ಎಂಬ ಹೆಸರಿನಿಂದಲೂ ಕೂಡ ಕರೆಯಲ್ಪಡುತ್ತದೆ. ಸಾಮಾನ್ಯವಾಗಿ ದೇವತಾ ಪೂಜೆಗೆ ರಾತ್ರಿ ಕಾಲವು ಪ್ರಶಸ್ತವಲ್ಲ. ಆದರೆ ಶಿವರಾತ್ರಿಯಲ್ಲಿ ಇಡೀ ರಾತ್ರಿ ಕಾಲವೇ ದೇವರ ಪೂಜೆಗೆ ಪ್ರಶಸ್ತವಾಗಿ ವಿಧಿಸಲ್ಪಟ್ಟಿರುವುದರಿಂದ ಶಿವರಾತ್ರಿ ಎಂಬ ನಾಮಧೇಯವು ಕೂಡ ಇದಕ್ಕೆ ಒಪ್ಪುತ್ತದೆ. ಅಂದು ರಾತ್ರಿ ಎಲ್ಲ ಜಾವಗಳು ಕೂಡ ದೇವರ ಆರಾಧನೆಗೆ ಅತ್ಯಂತ ಪ್ರಶಸ್ತವಾಗಿದೆ. ಶಿವರಾತ್ರಿ ವ್ರತದ ಮಹಿಮೆಯನ್ನು ಶಾಸ್ತ್ರ ಸಂಪ್ರದಾಯಗಳು ಮುಕ್ತ ಖಂಡದಿಂದ ಕೊಂಡಾಡ್ತವೆ. ಈ ಶಿವರಾತ್ರಿಯೋತ್ಸವ ಸರ್ವಯಜ್ಞಗಳಲ್ಲೂ ಕೂಡ ಉತ್ತಮೋತ್ತಮವಾದ್ದು ಅಂಥೇಳಿ ಇದನ್ನು ಪರಿಗಣಿಸಲಾಗಿದೆ. ದಾನ, ಯಜ್ಞ, ತಪಸ್ಸು, ತೀರ್ಥ, ವ್ರತ, ಕರ್ಮ ಇವು ಯಾವುವು ಈ ಶಿವರಾತ್ರಿ ವ್ರತದ ಕೋಟಿ ಪಾಲಿಗೂ ಸಾಟಿಯಲ್ಲ ಅಂಥೇಳಿ ಹೇಳ್ತಾರೆ. ಇಂತಹ ಪ್ರಶಂಸಾ ವಾಕ್ಯಗಳನ್ನ ಉಳಿದ ವ್ರತಗಳ ಬಗ್ಗೆಯೂ ಕೂಡ ನಾವು ನೋಡ್ತೇವೆ.
ಇವುಗಳ ದೃಷ್ಟಿಯಿಂದ ಶಿವರಾತ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದ್ದೇ ಇರ್ತದೆ. ಮಾಘ ಪಾಲ್ಗುಣಗಳ ಮಧ್ಯೆ ಬರ್ತಕ್ಕಂಥ ಈ ಕೃಷ್ಣ ಚತುರ್ದಶಿಯನ್ನು ಉಪವಾಸ ಮಾಡಿ ಜಾಗರಣೆ ಮಾಡಿ ಪೂಜಿಸಿದರೆ ರುದ್ರದೇವರು ಭುಕ್ತಿ ಮುಕ್ತಿಗಳೆರಡನ್ನೂ ಕೂಡ ಅನುಗ್ರಹಿಸುತ್ತಾರೆ, ನರಕದಿಂದ ಉದ್ಧರಿಸುತ್ತಾರೆ ಎಂದು ಗರುಡ ಪುರಾಣ ಘೋಷಿಸುತ್ತದೆ. ಗರುಡ ಪುರಾಣದಲ್ಲಿ ಇದರ ಉಲ್ಲೇಖ ಇದೆ. ಹಾಗಾಗಿ ಶಿವರಾತ್ರಿಯ ಬಂದು ಉಪವಾಸ ಮಾಡೋದರಿಂದ ಉಪವಾಸದ ಹಬ್ಬ ಅಂತೇಳಿ ಇದಕ್ಕಿಂತ ಮತ್ತೊಂದು ಹೆಸರು. ಹೌದು. ಹಾಗಾಗಿ 4 ಯಾಮಗಳಲ್ಲೂ ಕೂಡ ಸರ್ವ ಪಾಪಗಳನ್ನು ಪರಿಹರಿಸುವುದು, ಅಂದು ಉಪವಾಸ ಮಾಡಿ ಜಾಗರಣೆಯಲ್ಲಿದ್ದು ಬಿಲ್ವ ಪತ್ರೆಗಳಿಂದ ಶಿವನನ್ನು 4 ಯಾಮಗಳಲ್ಲೂ ಪೂಜಿಸುವವರು ಶಿವನಿಗೆ ಸಮಾನರಾಗಿ ಬಿಡುತ್ತಾರೆ ಅನ್ನುವ ಉಲ್ಲೇಖ ಗರುಡ ಪುರಾಣದಲ್ಲಿ ಬರುತ್ತೆ. ಸರ್, ಹಾಗೆಯೇ ಈ ಉಪವಾಸ ಮಾಡೋದ್ರಿಂದ ವೈಜ್ಞಾನಿಕ ಕಾರಣವನ್ನು ನೋಡ್ತು ಅಂದರೆ ಅದು ಮಾನವನ ದೇಹಕ್ಕೆ ಎಷ್ಟೆಲ್ಲ ಅನುಕೂಲ ಸರ್? ದಿನನಿತ್ಯ ಆಹಾರ ಸೇವನೆಯಿಂದ ನಮ್ಮ ದೇಹದ ಅಂಗಗಳು ನಿರಂತರ ಕೆಲಸ ತೊಡಗೋದ್ರಿಂದ ಅವಕ್ಕೂ ಸ್ವಲ್ಪ ಸಮಯ ವಿಶ್ರಾಂತಿ ಬೇಕಲ್ಲ. ಅದೊಂದು ಪದ್ಧತಿ ನಮ್ಮ ಭಾರತೀಯರಲ್ಲಿ ಉಪವಾಸ ಬಂದಿದೆ. ಹಿಂದೆ ಹೇಳಿದಂತೆ ಲಂಘನಂ ಪರಮೌಷಧಂ ಅಂತೇಳಿ ವಾರದಲ್ಲಿ 1 ಹೊತ್ತು ಉಪವಾಸನಾದರೂ ಕೂಡ ಮಾಡಿ ಅಂತ ಹೇಳಿದೆ. ಇದು ಈ ವರ್ಷದಲ್ಲಿ ಮಾಡ್ತಕ್ಕಂಥ ಈ ಉಪವಾಸ ಇಡೀ ದಿನ ಉಪವಾಸ ಇದ್ದು ಉಪವಾಸ ಪೂರ್ತಿ ನೀರನ್ನು ಬಳಸದೇ ಇದ್ರೂ ಕೂಡ ಕೆಲವು ಲಘು ಉಪಹಾರನಾದರೂ ಬಳಸಿ, ಅಂದರೆ ಈ ಜಡ ಆಹಾರವನ್ನು ಬಳಸ್ತಾನೆ ಲಘು ಉಪಹಾರ ಬಳಸಿ ಇದ್ದಾಗ ಒಳಗಿನ ಅಂಗಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ಆಗ ನಮ್ಮ ದೇಹ ತನ್ನಷ್ಟಕ್ಕೆ ತಾನೇ ಅದು ತನ್ನ ಶಕ್ತಿ ವರ್ಧಿಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಈಗ ನಾವು ದಿನಂಪ್ರತಿ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಂಡ್ರೆ ಹೇಗೆ ನಮ್ಮ ದೈಹಿಕ ಆರೋಗ್ಯ ಗೋಚರಿಸುತ್ತೋ ಹಾಗೆ ಒಳ ಅಂಗಗಳು ಕೂಡ ಕರಳಿರ್ಬೋದು, ಜಠರ ಇರ್ಬೋದು, ಅವಕ್ಕೂ ಕೂಡ ಸ್ವಲ್ಪ ವಿಶ್ರಾಂತಿ ಸಿಕ್ಕಿದಾಗ ಮನುಷ್ಯನ ದೇಹವರ್ಧಕ ಶಕ್ತಿ ಆಗಲಿಕ್ಕೆ ಒಂದು ಕಾರಣ ಆಗುತ್ತೆ. ಸರ್, ಹಾಗೆ ತಾವು ಹೇಳಿದಾಗೆ ಈ ಶಿವರಾತ್ರಿ ಹಬ್ಬ ಅನ್ನೋದು ರಾತ್ರಿ ಕಾಲ ಆಚರಿಸುವಂಥ ಹಬ್ಬ. ಅದರಲ್ಲಿ ವಿಶೇಷವಾಗಿ ಅದನ್ನು ಜಾಗರಣೆ ಅನ್ನೋ ಒಂದು ಪದಗಳ ಮುಖಾಂತರ ಉಲ್ಲೇಖಿಸ್ತೀವಿ. ಏನಿದು ಸರ್ ಜಾಗರಣೆ ಅಂದರೆ? ಯಾವ ರೀತಿಯಾದಂಥ ಕ್ರಮಗಳ ಮುಖಾಂತರ ನಾವು ಜಾಗರಣೆಯನ್ನು ಆ ದಿನ ಕೈಗೊಳ್ಳಬೇಕಾಗುತ್ತೆ? ಜಾಗರಣೆ ಅಂತಂದರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆಚರಿಸಬಹುದು ಮಾತ್ರವಲ್ಲದೆ ವ್ರತವನ್ನು ಆಚರಿಸದೇ ಇರುವವರು ಕೂಡ ಪಾಪಭಾಗಿಗಳಾಗುತ್ತಾರೆ ಎಂದು ಹೇಳಿದ್ರೆ ಇದು ನಿತ್ಯ ಕಾಮ್ಯ ಎರಡನ್ನೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಆತ್ಮಗುಣ ಸಂಪನ್ನವಾಗಿ ಮನಸ್ಸು ದೇಹ ಎಲ್ಲರದರಲ್ಲೂ ಮಡಿವಂತಿಕೆ ಇರುವವನಿಗೆ ಮಾತ್ರವೇ ಉಪದೇಶಬೇಕಾದಂಥ ಪವಿತ್ರ ವ್ರತ ಅಂಥೇಳಿ ಪುರಾಣದಲ್ಲಿ ಇದನ್ನು ಹೇಳ್ತಾರೆ. ಅಂದು ವ್ರತಾಚರಣೆ ಮಾಡಿದರೆ ಇಡೀ ವರ್ಷದ ಪಾಪಗಳು ಹೋಗ್ತವೆ. ಜಾಗರಣೆ ಮಾಡೋದರ ಮುಖಾಂತರ ಶರೀರ ಸ್ವಲ್ಪ ಮಟ್ಟಿಗೆ ನಮ್ಮ ನಿಯಂತ್ರಣದಲ್ಲಿರ್ತದೆ. ನಿಯಂತ್ರಣದಲ್ಲಿದ್ದಾಗ ತನ್ಮೂಲಕ ಮನಸ್ಸನ್ನು ನಿಗ್ರಹಿಸಿ ಆ ಮೂಲಕವಾಗಿ ಮತ್ತೊಂದು ಯಾವುದೋ ಒಂದು ದೈಹಿಕ ಶಕ್ತಿ ಅಥವಾ ಯಾವುದೋ ನಮ್ಮ ಮುಂದೆ ಒಂದು ಪ್ರಕೃತಿದತ್ತವಾಗಿರ್ತಕ್ಕಂಥ ಒಂದು ಶಕ್ತಿ ಕಡೆ ನಾವು ಆಲೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಜಾಗರಣೆ ಮಾಡುವುದರ ಮುಖಾಂತರ ಅಂದರೆ ಆ 4 ಆಯಾಮಗಳಿಗೆ ನಮ್ಗೆ ಗೊತ್ತಿಲ್ಲದೆ ಮಾಡಿದ್ರೂ ಕೂಡ ಇದು ನಮಗೆ ಸಿದ್ಧಿಯನ್ನು ಹೊಂದುತ್ತೆ ಅಂಥೇಳಿ ಹೇಳ್ತಾರೆ. ಶಿವರಾತ್ರಿ ಮಹಾಮಹಿಯನ್ನು ಶಿವಪುರಾಣ ಹೀಗೆ ವರ್ಣಿಸುತ್ತದೆ. ಸೋಮವಾರ, ಕೃಷ್ಣ ಪಕ್ಷ, ಅಷ್ಟಮಿ, ಚತುರ್ದಶಿ ತಿಥಿಗಳು ಇವು ಶಿವನಿಗೆ ನಿಸ್ಸಂಶಯವಾಗಿಯೂ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವು ಅಂತ ಹೇಳ್ತಾರೆ. ಮುಂದುವರೆದು ಶಿವರಾತ್ರಿಯ ಅತ್ಯಂತ ಶ್ರೇಷ್ಠವಾದ್ದು ಸೋಮವಾರ ಕೃಷ್ಣ ಪಕ್ಷ, ಅಷ್ಟಮೀ ಚ ಚತುರ್ದಶಿ ಶಿವತುಷ್ಟಿಕರಂ ಚೈತ್ರನ್ನಾತ್ರ ಕಾರ್ಯ ವಿಚಾರಣಾ ಚತುರ್ಷಪಿ ಬಲಿಷ್ಠ್ಯಂ ಶಿವರಾತ್ರಿ ವ್ರತಂ ಹರೇ ತಸ್ಮಾತ್ರದೇವ ಕರ್ತವ್ಯಂ ಭುಕ್ತಿ ಮುಕ್ತಿ ಫಲೇ ಪುಭಿ. ಮನುಷ್ಯರಿಗೆ ಹಿತವನ್ನುಂಟು ಮಾಡುವ ವ್ರತಗಳಲ್ಲಿ ಇದಕ್ಕಿಂತ ಉತ್ತಮವಾದ ಬೇರೊಂದಿಲ್ಲ. ಎಲ್ಲರಿಗೂ ಧರ್ಮ ಸಾಧನೆಗೆ ಉತ್ತಮವಾದಂಥ ವ್ರತ. ನಿಷ್ಕಾಮರಾಗಲಿ ಸಕಾಮರಾಗಲಿ ಎಲ್ಲ ಮನುಷ್ಯರು ಇದನ್ನು ಆಚರಿಸಬೇಕು. ಆ ಮೂಲಕ ಜಾಗರಣೆ ಮಾಡಿ ನಂತರ ಮಾಡೋದರಿಂದ ಅದರ ಫಲಾಫಲಗಳು ಹೆಚ್ಚು ಸಿಗ್ತವೆ, ಸಿದ್ಧಿಸುತ್ತೆ ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಉಲ್ಲೇಖದಲ್ಲಿ ಏನು ಹೇಳ್ತಾರೆ, ಇವತ್ತು ದಿನ ಆ ದಿನ ಬ್ರಹ್ಮ ವಿಷ್ಣುಗಳು ಮಹಾದೇವನನ್ನು ಅರುಣಾಚಲದಲ್ಲಿ ಪೂಜಿಸಿದ ಹೆಗ್ಗಳಿಕೆಯ ದಿನ ಇದು ಅಂಥೇಳಿ ಪುರಾಣದಲ್ಲಿ ಇದನ್ನು ಉಲ್ಲೇಖಿಸಲಾಗುತ್ತೆ. ಆ ಪೂಜೆಯಿಂದ ಸಂತೋಷಗೊಂಡ ಶಿವನು ಅದನ್ನು ತನಗೆ ಪ್ರಿಯವಾದ ಶಿವರಾತ್ರಿ ಎಂದು ಹೆಸರಿಸಿ ಅಂದು ಉಪವಾಸ ಮಾಡಿ ರಾತ್ರಿ ಕಾಲದಲ್ಲಿ ಲಿಂಗದಲ್ಲಿ ಅಥವಾ ವಿಗ್ರಹದಲ್ಲಿ ಶಿವನನ್ನು ಜಿತೇಂದ್ರಿಯಾಗಿ ನಿರ್ವಂಚನೆಯಿಂದ ಯಥಾಶಕ್ತಿ ಪೂಜಿಸುವವರು ಇಡೀ ವರ್ಷದ ಪೂಜೆಯ ಫಲವನ್ನು ಪಡೆಯುತ್ತಾರೆ. ಚಂದ್ರೋದಯ ಕಾಲವು ಸಮುದ್ರಕ್ಕೆ ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ. ಶಿವರಾತ್ರಿಯು ಶಿವಧರ್ಮವನ್ನು ಅಭಿವೃದ್ಧಿಪಡಿಸುವುದೆಂದು ಸದಾಶಿವನಿಂದಲೇ ವರಪ್ರದಾನ ಭಾಗ್ಯವನ್ನು ಪಡೆದ ಸುದಿನ ಇದು ಅಂಥೇಳಿ ಶಿವಪುರಾಣದಲ್ಲಿ ಇದರ ಉಲ್ಲೇಖ ಬರುತ್ತೆ. ಸರ್, ಹಾಗಿದೆ ಈ ಹಬ್ಬದ ದಿನ ಶಿವ ದೇವಾಲಯಗಳಲ್ಲಾಗಿರ್ಬೋದು ಅಥವಾ ಮಠ ಮಂದಿರಗಳಲ್ಲಾಗಿರ್ಬೋದು ಹಬ್ಬದ ಆಚರಣೆಯ ವಿಶೇಷತೆ ಹೇಗಿರುತ್ತೆ ಸರ್? ನಾವೆಲ್ಲ ಇದುವರೆಗೂ ಗಮನಿಸಿ ಬಂದ ಹಾಗೆ ದೇವಸ್ಥಾನಗಳಲ್ಲಿ ಅದನ್ನು ಸ್ಥಾವರಲಿಂಗ ಅಂತ ಹೇಳ್ತೇವೆ. ಶಿವನನ್ನು ಮೂರ್ತಿಯಾಗಿ ನೋಡೋರಿದ್ದಾರೆ. ಶಿವ ಲಿಂಗರೂಪಿ ಅಂಥೇಳಿ ಬಳಸ್ಕೊಂಡು ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ಲಿಂಗಸ್ವರೂಪಿ ಶಿವನನ್ನು ಪೂಜೆ ಮಾಡ್ತೇವೆ. ಮತ್ತು ಕೆಲವರು ಇಷ್ಟಲಿಂಗೋಪಾಸಕರು ಇರ್ತಾರೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅದನ್ನು ಇಷ್ಟಲಿಂಗೋಪಾಸನೆಯಲ್ಲೂ ಕೂಡ ಮಾಡ್ತಾರೆ.
ದೇವಸ್ಥಾನಗಳಲ್ಲಿ ಹೋದಾಗಂಥ ಸ್ಥಾವರಲಿಂಗ ಮಾಡ್ತಕ್ಕಂಥವ್ರು ಎಲ್ಲ ವರ್ಗದ ಜನರು ಕೂಡ, ಅವರು ಶೈವರು, ವೈಷ್ಣವರು, ಅಂತ್ಯಜರು, ಯಾರ್ಯಾರು ಹೇಳ್ತೀವಿ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಶಿವರಾತ್ರಿ ಹಬ್ಬದ ನಾವೆಲ್ಲ ತಿಳಿದ ಹಾಗೆ ಮನೆಯಿಂದ ಬೇರೆ ಊರಿಗೆ ಮದುವೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಸ್ತ್ರವನ್ನು ಕೊಡೋ ನೆಪದಲ್ಲಿ ತನ್ನ ತವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ಕಾರ್ಯ ಈ ನಿಟ್ಟಿನಲ್ಲಾಗುತ್ತೆ. ತನ್ಮೂಲಕ ಶಿವನನ್ನು ಆರಾಧಿಸಿ ತನ್ನ ತವರು ಮನೆ ಇನ್ನೂ ಬೆಳಗಲಿ ಅನ್ನೋ ನಿಟ್ಟಿನಲ್ಲಿ ಅವರ ಸಹೋದರರು ಮತ್ತು ಸಹೋದರಿಯರ ಬಾಂಧವ್ಯ ಇಲ್ಲಿ ಎದ್ದು ಕಾಣುತ್ತೆ. ಅದರ ಜೊತೆಗೆ ದೇವಸ್ಥಾನಗಳಲ್ಲಿ ಅದೆಲ್ಲವನ್ನು ಕೂಡ ಶುಚಿಗೊಳಿಸಿ ತನಗೆ ರುದ್ರಾಭಿಷೇಕ, ಜಲಾಭಿಷೇಕ ಮತ್ತು ಎಲ್ಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ತನ್ಮೂಲಕ ಅವತ್ತೆಲ್ಲವೂ ಕೂಡ ಎಲ್ಲರೂ ಅಲ್ಲಿಗೆ ಆಗಮಿಸಿ ದರ್ಶನ ಭಾಗ್ಯವನ್ನು ಮಾಡ್ತಕ್ಕಂಥದ್ದು. ಹಾಗೆ ಮನೆಯಲ್ಲೂ ಕೂಡ ಬಿಲ್ವಪತ್ರೆಯಿಂದ, ಅಂದರೆ ವಿಶೇಷವಾಗಿ ಅದನ್ನು ನೋಡಿ ಬೇರೆ ದಿನಗಳೆಲ್ಲ ಒಂದೊಂದೇ ಹೂವನ್ನು ಬಳಸ್ತೇವೆ. ಶಿವರಾತ್ರಿ ದಿನದಂದು ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಕಾಡು ಮೇಡುಗಳಲ್ಲಿ, ಹೊಲಗಳಲ್ಲಿ ನಾವೆಲ್ಲ ಹೋಗಿ ಅಲ್ಲಿ ಎಲ್ಲ ಥರದ ಸುಮಾರು 36-37 ಥರದ ಪತ್ರೆಗಳನ್ನು ನಾವು ಕ್ರೋಢೀಕರಿಸಿ ಅದನ್ನು ಸಂಗ್ರಹಣೆ ಮಾಡಿ ತಂದು ಮನೆಯಲ್ಲಿಟ್ಟು, ಜೊತೆಗೆ ಅವ್ರ ಮನೆಯಲ್ಲಿ ಯಾರು ಅಶಕ್ತಿ ಇರ್ತಾರೋ ಅಥವಾ ಅವರಲ್ಲಿ ಯಾರಲ್ಲೂ ಅವ್ರ ಸಂಗ್ರಹಣೆ ಮಾಡಲಿಕ್ಕೆ ಇರಲ್ವೋ ಅಂಥವ್ರಿಗೂ ಕೂಡ, ಬಾಲಕರಾಗಿದ್ದಲ್ಲೂ ಕೂಡ ನಮ್ಮ ಮನೇಲಿ ಆ ಕೆಲಸವನ್ನು ಮಾಡ್ತಾಯಿದ್ರು. ಒಂದು 10 ಮನೆಗೆ, ಒಂದು 5 ಮನೆಗೆ, ಕನಿಷ್ಠ ಅಕ್ಕಪಕ್ಕದ ಮನೆಗೆ ಅವತ್ತು ನಾವು ಎಲ್ಲ ಹೂ ಕಿತ್ಕೊಂಡಿರ್ತಕ್ಕಂಥ ಹೂವನ್ನು ವಿಶೇಷವಾಗಿ ಉತ್ತರಾಣಿ ಕಡ್ಡಿಯನ್ನು ಬಳಸಿ ಅದನ್ನು ತುಪ್ಪ ದೀಪದಿಂದ ಮಾಡಿ ಅರ್ಚನೆ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಶಿವರಾತ್ರಿ ಹಬ್ಬ ಪ್ರಕೃತಿ ಜೊತೆಗೆ ನಮಗೂ ಪ್ರಕೃತಿಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಇಲ್ಲಿ ನಾವು ನೋಡಬಹುದು. ಎಲ್ಲ ರೀತಿಯ ಪತ್ರಪುಷ್ಪ, ಕಕ್ಕೆ ಹೂವಿಂದ ಹಿಡಿದು ತುಂಬೆ ಹೂವಿಂದವರೆಗೆ ಬಿಲ್ವಪತ್ರೆ, ಬೇಲದ ಪತ್ರೆ, ಬನ್ನಿ ಪತ್ರೆ, ಗಂಧದ ಪತ್ರೆ, ಈ ಥರದ ಹಲವಾರು ರೀತಿಯ ಪತ್ರೆಗಳು ಮತ್ತು ಮುತ್ತುಗುದು ಹೂವು ಯಾವ್ಯಾವುದು ಪ್ರಕೃತಿಯಲ್ಲಿ ಈ ಸಮಯದಲ್ಲಿ ಸಿಗುತ್ತೋ ಮಾಘ ಮಾಸದಲ್ಲಿ ಎಲ್ಲ ರೀತಿಯ ಅಲ್ಲಿ ಯಾವುದೂ ಕೂಡ ಇಲ್ಲಿ ವರ್ಜ್ಯ ಅಲ್ಲ, ಎಲ್ಲವನ್ನು ಕೂಡ ಸಂಗ್ರಹಿಸಿ ಅದರಿಂದ ಶಿವನನ್ನು ಆರಾಧಿಸಿ ಆ ಮೂಲಕ ಪ್ರಕೃತಿ ಜೊತೆಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಲ್ಲಿ ಸೂಚಿಸ್ತಕ್ಕಂಥದ್ದು ಈ ಹಬ್ಬದಲ್ಲಿ ವಿಶೇಷವಾಗಿ ಕಾಣಬಹುದು. ಅಂದರೆ ಶಿವಪೂಜೆಗೆ ಯಾವುದೇ ದುಬಾರಿಯ ವಸ್ತುಗಳು ಅಥವಾ ದುಬಾರಿ ಹೂಗಳ ಅವಶ್ಯಕತೆ ಇಲ್ಲ, ಆಡಂಬರ ಯಾವುದೂ ಇಲ್ಲ. ಪ್ರಕೃತಿಯಲ್ಲೇ ಸಿಗ್ತಕ್ಕಂಥದ್ದನ್ನು ಶಿವನಿಗೆ ಅರ್ಪಿಸಿ ಆ ಮೂಲಕ ಶಿವನನ್ನು ಕಾಣ್ತಕ್ಕಂಥದ್ದನ್ನು ಇಲ್ಲಿ ನಾವು ನಮ್ಮ ಹಿರಿಯರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಹೌದು ಹೌದು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಸಹ ಪ್ರಕೃತಿಗೆ ಹತ್ರ ಆಗಬೇಕು, ಪ್ರಕೃತಿಯಲ್ಲಿರುವಂತಹ ಸುಲಭ ವಸ್ತುಗಳನ್ನು ಬಳಸ್ಕೊಂಡೇ ಆ ಮೂಲಕ ಅದನ್ನು ಬಳಸ್ಕೊಂಡು ಅದರ ಆಗ್ರಹಣವನ್ನು ಆಗ್ರಹಿಸಬೇಕು. ಎಲ್ಲ ರೀತಿಯ ಪತ್ರಿಕೆಗಳನ್ನು ನಾವು ಅದನ್ನು ಸಂಗ್ರಹಣೆ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸುವಾಸನೆ ಬೇರೆ. ನೀವು ಸೇವಂತಿ ತಗೊಳ್ಳಿ ಒಂದೇ ರೀತಿ ವಾಸನೆ ಬರುತ್ತೆ, ಮಲ್ಲಿಗೆ ತಗೊಳ್ಳಿ ಒಂದೇ ರೀತಿ. ಆದರೆ ಇಲ್ಲಿ ಬರ್ತಕ್ಕಂತಹ ಕಡು ವಾಸನೆಯಿಂದ ಹಿಡಿದು ಸುವಾಸನೆ ಬರುತ್ತೆ, ಎಲ್ಲವೂ ಸೇರಿಕೊಂಡಾಗ ಅಲ್ಲಿ ಬರ್ತಕ್ಕಂತಹ ಸುವಾಸನೆ ಬೇರೆ ಇರ್ತದೆ. ಅವತ್ತಿನ ಮನೇಲಿರ್ತಕ್ಕಂಥದ್ದು ಈಗ ಮಾವಿನ ಪತ್ರೆ, ಬೇವಿನ ಪತ್ರೆ ಹಾಕಿದಾಗ ಈ ಎಲ್ಲವೂ ಮಿಕ್ಸಪ್ ಆಗಿರುತ್ತೆ. ಹೊಂಗೆ ಚಿಗುರಿನಿಂದ ಹಿಡಿದು ಗಂಧದ ಚಿಗುರಿನವರೆಗೂ ಕೂಡ ಇಲ್ಲಿ ನಾವು ಬಳಸ್ತೇವೆ. ಅದು ಅಂದಿನ ವಿಶೇಷ. ಎಲ್ಲ ಥರದ ಪತ್ರೆಗಳ ಮತ್ತು ಮರಗಳ ಮತ್ತು ಅವುಗಳಿಗೆ ಬಿಡ್ತಕ್ಕಂತಹ ಸುವಾಸನೆಯನ್ನು ಕೂಡ ನಾವು ಇಲ್ಲಿ ಪರಿಗಣಿಸ್ಬೋದು. ಅದು ಶಿವರಾತ್ರಿ ಹಬ್ಬದ ವಿಶೇಷ. ಜಟಾಜೂಟ ಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಸರ್, ಹಾಗೇನೆ ಶಿವ ಅಭಿಷೇಕ ಪ್ರಿಯ ಸರ್. ದೇವಾಲಯಗಳಲ್ಲಿ ಲಿಂಗಕ್ಕೆ ಹೆಚ್ಚಿನದಾಗಿ ದಿನ ಅಭಿಷೇಕವನ್ನು ಮಾಡಿ ಪೂಜೆ ಕೈಂಕರ್ಯಗಳನ್ನು ಮಾಡಲಾಗುತ್ತೆ ಸರ್. ಸರ್, ಮನೆಯಲ್ಲೇನೆ ಕೂಡ ಯಾವ ರೀತಿಯಾದಂಥ ಆಚರಣೆ ಮಾಡೋ ಮುಖಾಂತರ ನಾವು ಶಿವರಾತ್ರಿಯನ್ನು ಸಂತುಷ್ಟಿಯಿಂದ ಆಚರಣೆ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಲಿಂಗಕ್ಕೆ ಅಭಿಷೇಕ ಮಾಡೋ ಕಾರ್ಯಕ್ರಮಗಳಾಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ನಾವು ಪ್ರಕೃತಿಗೆ ಹತ್ತಿರವಾಗಿ ಮಾಡ್ಬೋದು? ಹೇಗೆ ಶಿವ ದೇವಾಲಯಗಳಲ್ಲಿ ರುದ್ರಾಭಿಷೇಕ, ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡ್ತಾರೋ ಹಾಗೆಯೇ ಮನೆಗಳಲ್ಲೂ ಕೂಡ ಈ ನಮ್ಮಲ್ಲಿ ಹಾಲು, ಮೊಸರು, ತುಪ್ಪ, ಎಳ್ನೀರು ಮತ್ತು ಅರ್ಘ್ಯ, ಆಚಮನ, ನವಧಾನ್ಯಗಳು, ಬಾಳೆಹಣ್ಣು, ಬೇಲದಹಣ್ಣು ಎಲ್ಲವನ್ನು ಸುಮಾರು 13ರಿಂದ 14 ಥರದ ಹಣ್ಣುಗಳನ್ನು ಮತ್ತು ಜಲಗಳನ್ನು ಬಳಸ್ಕೊಂಡು ಅದನ್ನು ಕೂಡ ಹೇಗೆ ನಾವು ಶಿವ ದೇವಾಲಯ ಮಾಡ್ತೀವಿ ಹಾಗೆ ಮನೆಯಲ್ಲೂ ಕೂಡ ಅದನ್ನು ಎರೆಯೋದ್ರ ಮುಖಾಂತರ ಶಿವಲಿಂಗವನ್ನು ಪೂಜೆ ಮಾಡ್ತಕ್ಕಂಥ ಪ್ರತೀತಿ ನಮ್ಮಲ್ಲಿ ಆ ಕಾಲದಿಂದ ಇದೆ, ಈಗಲೂ ಕೂಡ ಮಾಡ್ತಾರೆ. ಅದನ್ನು ಬಳಸ್ಕೊಂಡು ಏನು ಸ್ಥಾವರ ಲಿಂಗಕ್ಕೆ ಮಾಡ್ತಾವೆ ಇಷ್ಟಲಿಂಗ ಎಲ್ಲವನ್ನು ಕೂಡ ಮಾಡ್ತಾರೆ. ಅದೆಲ್ಲವೂ ಕೂಡ ಎರೆಯುವುದರಿಂದ ಅವೆಲ್ಲವೂ ಕೂಡ ಪ್ರಕೃತಿಗೆ ಪೂರಕ. ಸಾಮಾನ್ಯವಾಗಿ ನಾವು ಶಿವ ದೇವಾಲಯ ಉದಾಹರಣೆಗೆ ಧರ್ಮಸ್ಥಳಕ್ಕೆ ಹೋದ್ರೋ ಅಥವಾ ಕೊಂಗಳಿ ಬೆಟ್ಟಕ್ಕೆ ಹೋದ್ರೋ ಅಲ್ಲಿ ಸಿಗ್ತಕ್ಕಂಥದ್ದು ಎರೆದಿರ್ತಕ್ಕಂಥ
ನೀರನ್ನು ತಂದು ಅಥವಾ ಆ ತೀರ್ಥವನ್ನು ತಂದು ಪ್ರಾಣಿಗಳಿಗೇನಾದ್ರು ಅನಾರೋಗ್ಯ ಉಂಟಾದರೆ ಅಥವಾ ಗದ್ದೆಗಳಿಗೆ ಜಮೀನುಗಳಿಗೆ ಹಾಕ್ತಕ್ಕಂಥ ಪದ್ಧತಿ ಇದೆ. ಏನು ಅದರಿಂದ ಅಂತಂದಾಗ ಹಾಲು ಮೊಸರು ತುಪ್ಪ ಎಲ್ಲವೂ ಬಳಸ್ಕೊಂಡಿದೆಯಲ್ಲ ಅವೆಲ್ಲ ನಮಗೆ ವ್ಯವಸಾಯಕ್ಕೆ ಪೂರಕವಾದಂಥದ್ದು, ಪ್ರಾಣಿಗಳಿಗೆ ಪೂರಕವಾದಂಥ ಅದನ್ನು ತೀರ್ಥ ಅಂತೇಳಿ ಭಾವಿಸ್ಕೊಂಡಿದೆ. ವೈಜ್ಞಾನಿಕವೂ ಕೂಡ ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾವು. ಈಗ ಗೋಕುಪಾಮೃತ ಅಂತೇಳಿ ಈಗ ಚಾಲನೆ ತಂದಿದ್ದಾರೆ ಕನ್ಯಾ ಋಷಿಗಳು, ಅದು ಎಲ್ಲದರಲ್ಲೂ ಒಳಗೊಂಡಿದೆ. ಹಾಗಾಗಿ ಆ ಬಳಸ್ತಕ್ಕಂಥದ್ದು ಪ್ರಕೃತಿ, ಅದರಲ್ಲೂ ಕೂಡ ರೈತಾಪಿ ಜನಾಂಗದವರೆಗೆ ಎಲ್ಲೂ ಕೂಡ ಪರಸ್ಪರ ಜೊತೆಯಲ್ಲೇ ಜೀವನದ ಜೊತೆಯಲ್ಲೇ ಹೋಗಿರ್ತಕ್ಕಂಥದ್ದು. ಮನೆಗಳಲ್ಲೂ ಕೂಡ ಅದನ್ನೇ ಬಳಸ್ತೇವೆ. ಅರ್ಘ್ಯ ಆಚಮನ ಎಲ್ಲ ಥರದ ಇವುಗಳನ್ನು ಬಳಸ್ಕೊಂಡು ಅವತ್ತವನ್ನು ಪೂಜೆ ಮಾಡಿ ಪತ್ರ ಪುಷ್ಪಗಳನ್ನ ಅರ್ಪಿಸಿ ಹೊಸ ವಸ್ತ್ರವನ್ನು ಧರಿಸಿ ಆ ಮೂಲಕ ಹಂತ ಹಂತವಾಗಿ ಏನು ಲಘು ಉಪಹಾರ ಮಾಡಿದರೆ ಅದನ್ನು ವಿಷಯವನ್ನು ನೈವೇದ್ಯಕ್ಕೆ ಕೊಟ್ಟು ತನ್ಮೂಲಕ ಮನೆಯಲ್ಲಿರ್ತಕ್ಕಂತಹ ನಮ್ಮ ಸಾಕು ಪ್ರಾಣಿಗಳು ಅಂದರೆ ವಿಶೇಷವಾಗಿ ದನಗಳು, ಹಸುಗಳು, ಎತ್ತುಗಳು, ಮನೆಯಲ್ಲಿರ್ತಕ್ಕಂಥ ನಮ್ಮ ಹಿರಿಯರ ಭಾವಚಿತ್ರ, ಮನೆಯ ದೇವರ ಭಾವಚಿತ್ರಕ್ಕೂ ಕೂಡ ಆ ಮೂಲಕ ಅವು ಜಡ ವಸ್ತುಗಳಾದರೂ ಕೂಡ ಅಲ್ಲಿಗೆ ವಸ್ತ್ರವನ್ನು ಧರಿಸ್ತಕ್ಕಂಥದ್ದನ್ನ ಇವತ್ತು ನಾವು ನೋಡಿದ್ದೇವೆ. ಹೀಗೆ ಶಿವರಾತ್ರಿ ದಿನ ಅಭಿಷೇಕ ಮಾಡುವುದರ ಜೊತೆಗೆ ಹೊಸ ವಸ್ತ್ರವನ್ನು ಕೂಡ ಧರಿಸ್ತಕ್ಕಂಥ ಪ್ರತೀತಿ ನಮ್ಮಲ್ಲಿ ಬಂದಿದೆ. ಅದನ್ನು ಕಾಣ್ಬೋದು ಶಿವರಾತ್ರಿನಲ್ಲಿ. ಸರ್, ಹಾಗೆಯೇ ಈ ಶಿವರಾತ್ರಿ ಹಬ್ಬದ ದಿನ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ಬದಲಾವಣೆ ಇರುತ್ತೆ. ಅಂದರೆ ಸಾತ್ವಿಕ ಪದ್ಧತಿಯ ಆಹಾರವನ್ನು ಸೇವಿಸೋದು ಈ ದಿನದ ವಿಶೇಷ. ಯಾವ್ಯಾವ ರೀತಿಯಾದಂಥ ಸಾತ್ವಿಕ ಆಹಾರಗಳನ್ನು ಈ ದಿನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ? ನಮಗೆಲ್ಲ ತಿಳಿದ ಹಾಗೆ ದಿನನಿತ್ಯ ಬಳಸ್ತಕ್ಕಂಥ ಆಹಾರದ ಜೊತೆಗೆ ಇದೊಂದು ಪ್ರಕೃತಿಯಲ್ಲಿ ಈ ಮಾಘ ಮಾಸ ಇದೆಯಲ್ಲ, ಈ ಮಾಘ ಮಾಸದಲ್ಲಿರ್ತಕ್ಕಂಥ ಈ ಶುಷ್ಕ ಚರ್ಮ ಬಿರಿತಕ್ಕಂಥ ಸಂದರ್ಭದಲ್ಲಿ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ತಿಂತೇವೆ. ಶಿವರಾತ್ರಿ ಹಬ್ಬ ಸಂದರ್ಭ ಬಂದಾಗ ವಿಶೇಷವಾಗಿ ಹೆಸರುಬೇಳೆ, ಕಡಲೆಬೇಳೆ ಈ ಎಲ್ಲ ಧಾನ್ಯಗಳನ್ನು ಬಳಸೋದ್ರಿಂದ ಶರೀರಕ್ಕೆ ಪೂರಕವಾದಂತಹ ವಸ್ತುಗಳಿವು, ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದಾದಂಥ ವಸ್ತುಗಳು. ಇಲ್ಲಿ ಹೆಚ್ಚು ಇದನ್ನು ನಾವು ಕರಿದ ಪದಾರ್ಥಗಳ ಬದಲಾಗಿ ಹಾಗೆಯೇ ಬೇಯಿಸಿ ಅಥವಾ ಹಸಿಯಾಗಿ ತಿಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಉದಾಹರಣೆ ಪಂಚಾಮೃತ ಇರ್ಬೋದು, ಇವೆಲ್ಲವೂ ಕೂಡ ಹಾಗೆಯೇ ಬಳಸ್ತಕ್ಕಂಥ ಇದನ್ನು ಮಾಡೋದ್ರಿಂದ ಅದು ಬೇಗ ಜೀರ್ಣ ಆಗ್ತವೆ. ಸರ್, ಹಾಗಿದ್ರೆ ಒಟ್ಟಾರೆಯಾಗಿ ಈ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಆಗಿರ್ಬೋದು, ಇಲ್ಲಿ ನಾವು ಅನುಸರಿಸುವಂಥ ಪದ್ಧತಿ ಕ್ರಮಗಳಾಗಿರ್ಬೋದು, ಸಮುದಾಯಕ್ಕೆ ನಾವು ಕೊಡುವಂಥ ಸಂದೇಶ ಏನಿರುತ್ತೆ ಸರ್ ಈ ಹಬ್ಬದ ದಿನ? ಪ್ರಕೃತಿ ಜೊತೆ ಬೆರ್ಕೊಂಡು ಹೋಗ್ತಕ್ಕಂಥದ್ದು. ಪ್ರಕೃತಿ ಬಿಟ್ಟು ಮನುಷ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಇಂದಿನ ದಿನಗಳಲ್ಲಿ ಪ್ರಕೃತಿಗೆ ಪೂರಕವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನೇ ಬಳಸ್ಕೊಂಡು ಮಾಡೋದ್ರಿಂದ ಮನುಷ್ಯ ಕುಲಕ್ಕೆ ಅವು ಪೂರಕವಾಗಿರುತ್ತೆ. ಪ್ರಕೃತಿಯನ್ನು ಬಿಟ್ಟು ಈಗ ಸಿಗ್ತಕ್ಕಂತಹ ಕೃತಕ ವಸ್ತುಗಳ ಅಥವಾ ನಾಗರಿಕ ಪ್ರಪಂಚ ಸಿಗ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನ ಬಳಕೆ ಮಾಡಲಿಕ್ಕೆ ಹೋದರೆ ಇದು ನಮ್ಮ ಪ್ರಕೃತಿಗೆ ಅನಾನುಕೂಲ ಅಂತ ಈಗ ನಾವು ಕಾಣ್ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಉತ್ಪತ್ತಿಯಾದಂಥ ವಸ್ತುಗಳು ನಮ್ಮ ಪ್ರಕೃತಿಯಲ್ಲಿ ಅಷ್ಟು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಪ್ಲಾಸ್ಟಿಕ್. ನಾವೊಂದು ವಿಶೇಷ ನೋಡ್ಬೋದು. ಇಲ್ಲಿ ನಾವು ನಗರ ಪ್ರದೇಶಗಳಿಗೆ ಹೋದರೆ ಪದಾರ್ಥಗಳಿಗೆ ಹೋದರೆ ಪ್ಲಾಸ್ಟಿಕ್ ಅವ್ರು ಬಳಸ್ತೀವಿ. ನಾವು ಇಲ್ಲಿ ಏನು ಬಳಸ್ತೀವಿ ಅಂದರೆ ಮುತ್ತುಕದ ಎಲೆಯನ್ನು ಬಳಸ್ತೇವೆ. ಮುತ್ತುಕದ ಎಲೆಯನ್ನು ದೊನ್ನೆ ಮಾಡಿಕೊಂಡು ಆ ಮೂಲಕ ಅದರೊಳಗೆ ಪತ್ರೆ ಹಾಕಿ ಕೊಡ್ತಕ್ಕಂಥದ್ದಿದೆ. ಆಮೇಲೆ ಯಾರು ಕೂಡ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಕ್ಕಂಥದ್ದು ಅಷ್ಟು ಸಮ್ಮತ ಅಲ್ಲ ಇದು. ಹಾಗಾಗಿ ನಾವು ಪ್ರಕೃತಿ ಜೊತೆಯಲ್ಲೇ ಹೋದಾಗ ನಾವು ಉಳಿತೀವಿ, ಪ್ರಕೃತಿ ಉಳಿತೀವಿ, ಮುಂದಿನ ಜನಾಂಗವೂ ಕೂಡ ಉಳಿತು. ಆ ಸಂದೇಶವನ್ನು ಶಿವರಾತ್ರಿ ಹಬ್ಬ ನಮಗೆ ಕೊಡುತ್ತದೆ. ಒಳಹೊಕ್ಕು ನೋಡಿದಾಗ ಮಾತ್ರ, ಸುಮ್ಮನೆ ಆಚರಣೆ ಮೇಲಾಚರಣೆ ಡಾಂಬಿಕ ಆಚರಣೆ ಅಲ್ಲ, ಅದು ಅರಿತು ಒಳಗೋದಾಗ ಪ್ರಕೃತಿ ಜೊತೆ ನಾವು ಎಷ್ಟು ಮಟ್ಟಿಗೆ ಇರಬೇಕು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಮಹಾಶಿವರಾತ್ರಿ ನಮ್ಮೆಲ್ಲರಿಗೂ ಕೂಡ ಅದು ಒಳ್ಳೆತನ ಉಂಟು ಮಾಡಲಿಕ್ಕೆ ಕಾರಣೀಭೂತ ಆಗುತ್ತೆ. ಅಂದರೆ ಪ್ರಮುಖವಾಗಿ ಪ್ರಕೃತಿಯ ಮಹತ್ವವನ್ನು ಈ ಹಬ್ಬ ತಿಳಿಸ್ಕೊಡುತ್ತೆ. ಖಂಡಿತವಾಗಿ. ಪ್ರಕೃತಿಯೊಡನೆ ಮಾನವನ ಸಂಬಂಧ ಏನಿದೆ, ಪ್ರಕೃತಿಯಲ್ಲಿ ಸಿಗುವಂತ ಪದಾರ್ಥಗಳಾಗಿರ್ಬೋದು ಮತ್ತೆ ವಸ್ತುಗಳಾಗಿರ್ಬೋದು ಮಾನವನ ಜೀವನಕ್ಕೆ ಎಷ್ಟು ಅಗತ್ಯವಾಗಿದೆ ಅನ್ನೋದನ್ನ ಅದರ ಸಂದೇಶವನ್ನ ಈ ಹಬ್ಬ ಸಾರ್ತಾ ಇದೆ ಸರ್. ಹಾಗೇನೆ ಪರಶಿವ ಅನ್ನೋನು ಕೈಲಾಸವಾಸ, ಸ್ಮಶಾನವಾಸ ಅಂತಾನೂ ಕರೀತಾರೆ. ಅಂದ್ರೆ ಒಂದು ತ್ಯಾಗದ ಮನೋಭಾವದಲ್ಲಿ ನಾವು ಪರಶಿವನನ್ನ ನೋಡ್ತೀವಿ ಸರ್. ಈ ನಿಟ್ಟಿನಲ್ಲಿ ಮನುಷ್ಯರು ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಆಡಂಬರ, ಅತಿಯಾದ ಆಸೆ, ದುರಾಸೆ ಅಂತಲೇ ಹೇಳ್ಬೋದು, ಈ ಪ್ರತಿಯೊಂದಕ್ಕೂ ಹೆಚ್ಚಿನ ಅತಿ ಆಸೆಯನ್ನು ಪಡ್ತಾರೆ, ನನ್ನದಾಗಬೇಕು ಅನ್ನೋದೊಂದು ಸ್ವಾರ್ಥವನ್ನು ಪಡ್ತಾರೆ ಸರ್. ಆ ನಿಟ್ಟಿನಲ್ಲಿ ಪರಶಿವ ಅನ್ನೋನು ಒಂದು ತ್ಯಾಗದ ಭಾವನೆ ಆಗಿರ್ಬೋದು ಅಥವಾ ಸಮುದಾಯವೇ ಸರ್ವಸ್ವ ಅನ್ನೋ ಭಾವನೆಯಲ್ಲಿ ಯಾವ ರೀತಿಯಾದಂಥ ಸಂದೇಶವನ್ನು ನಾವು ಅರಿಬೇಕಾಗಿದೆ ಮನುಷ್ಯರು. ಬಹುತೇಕ ಸಂದರ್ಭದಲ್ಲಿ ಪರಶಿವನ ಆರಾಧಕರು ಕಾವ್ಯವನ್ನು ಬಳಸ್ತಕ್ಕಂಥದ್ದು ನೋಡ್ಬೋದು. ಕಾವ್ಯ ಏನನ್ನು ಹೇಳುತ್ತೆ? ತ್ಯಾಗವನ್ನು ಹೇಳುತ್ತೆ. ನನಗಾಗಿ ಅಲ್ಲ, ಸಮುದಾಯಕ್ಕಾಗಿ ಅಥವಾ ಈ ಇಲ್ಲಿರ್ತಕ್ಕಂಥ ನಮ್ಮ ನೆರೆಹೊರೆ ಇದೆಯಲ್ಲ, ಪರಿಸರಕ್ಕಾಗಿ ನಾನು ಅಂತಕ್ಕಂಥ ಭಾವ ಬಂದಾಗ ಸ್ವಾರ್ಥ ಬಿಟ್ಟು ತ್ಯಾಗದ ಫಲವಾಗಿ ಮಾಡಿದ್ದೇ ಆದಲ್ಲಿ ನನ್ನ ನೆರೆಹೊರೆ, ನನ್ನ ಸಮುದಾಯ, ನನ್ನ ದೇಶ
ನಾನೇನು ಕೊಡಬಲ್ಲೆ ಅಂತಕ್ಕಂಥದ್ದನ್ನು ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಆವಿರ್ಭವಿಸ್ಕೊಂಡಾಗ ಆ ತ್ಯಾಗದ ಮನೋಭಾವನೆಯಿಂದ ನಾನೂ ಚೆನ್ನಾಗಿರೋ ಜೊತೆಗೆ ನನ್ನ ನೆರೆಹೊರೆ ಚೆನ್ನಾದಾಗ ನಾನು ಕೂಡ ಅದರೊಳಗಿದ್ದಾಗ ಸಹಜವಾಗಿ ನಾನು ಕೂಡ ಅವ್ರ ಜೊತೆಲಿ ಒಬ್ಬನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟು ಸ್ವಾರ್ಥ ಲಾಲಸೆಯಿಂದ ಎಲ್ಲ ನನಗೆ ಬೇಕು ಅಂತ ಹೊರಟಾಗ ನೆರೆಹೊರೆ ಏನಾಗುತ್ತೆ ನಮ್ಮ ಮುಂದೆ ಪರಿತಪಿಸುವಂತಾದಾಗ ಅವರೆಲ್ಲರೂ ಕೂಡ ಕಷ್ಟದಲ್ಲಿದ್ದಾಗ ನಾನೊಬ್ಬ ಸುಖದಲ್ಲಿ ತೇಲಾಡ್ತೀನಿ ಆ ಥರ ಇರಲಿಕ್ಕೆ ಬರೋಲ್ಲ. ಉದಾಹರಣೆಗೆ ಒಂದು ಭೂಕಂಪ ಆಗಿದೆ ಅಥವಾ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರ ನಡುವೆ ನೀವು ಅವ್ರ ದುಃಖಕ್ಕೆ ಬಾಗಲಿಲ್ಲ ಅಂದರೆ ನೀವು ಎಲ್ಲಿ ಸಂತೋಷ ಪಡಲಿಕ್ಕೆ ಸಾಧ್ಯ? ಹೌದು, ಇಲ್ಲಿ ತ್ಯಾಗವನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಭೂಕಂಪ ಆದಂಥ ಸಂದರ್ಭದಲ್ಲಿ, ನೆರೆಹೊರೆ ಆದ ಸಂದರ್ಭದಲ್ಲಿ ಉಳ್ಳವರು ಅಥವಾ ಇರ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಅವ್ರ ನೆರವಿಗೆ ಧಾವಿಸ್ತಾರೆ. ಅಲ್ಲಿ ಸಿಗ್ತಕ್ಕಂಥ ಸಂತೋಷ ನಾವು ಇನ್ನೆಲ್ಲೂ ಕಾಣಲಿಕ್ಕೆ ಆಗೋದಿಲ್ಲ. ನೀವು ಏನೆಲ್ಲ ಇರ್ತಕ್ಕಂಥವ್ರು ಏನೆಲ್ಲ ದವಸ ಧಾನ್ಯ ದುಡ್ಡು ಧನ ಮಾಡ್ಬೋದು, ಆದರೆ ಕಷ್ಟದಲ್ಲಿರೋರಿಗೆ, ನನ್ನ ನೆರೆಹೊರೆಯಲ್ಲಿರೋರಿಗೆ ನನ್ನ ಸ್ವಾರ್ಥವನ್ನು ಬಿಟ್ಟು ಅವರಿಗೆ ನೆರವಾದಾಗ ಆ ಮುಖದಲ್ಲಿ ಮಂದಾಸ ಬರುತ್ತಲ್ಲ, ಅದು ನಮ್ಮನ್ನು ಎಲ್ಲೋ ಒಂದು ಕಡೆ ಕೊಂಡೊಯ್ಯಲಿಕ್ಕೆ, ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ತ್ಯಾಗ ಬರಬೇಕು. ಅದೇ ಪರಶಿವನ ಸಂದೇಶ. ಯಾಕೆ ಅವನು ಸ್ಮಶಾನವಾಸಿ ಅಂದರೆ, ನೀವು ಉಳ್ಳವರು ಎಲ್ಲೆಲ್ಲೋ ಹೋಗ್ತೀರಿ, ಆದರೆ ಏನೂ ಇಲ್ಲದೇ ಬದುಕಬಲ್ಲೆಯನ್ನು ತೋರಿಸ್ಬೇಕಲ್ಲ ಸಮಾಜಕ್ಕೆ. ಸಮಾಜದಲ್ಲಿ ಏನು ಇಲ್ಲದರೂ ಕೂಡ ಬದುಕಬಲ್ಲೆ. ಈಗ ನಾವು ಎಷ್ಟೋ ಜನ ಏನೇನೋ ಎಲ್ಲ ಉದ್ಯೋಗ ಮಾಡ್ತಾರೆ, ಸಣ್ಣ ಸಣ್ಣ ಉದ್ಯೋಗದಿಂದ ಬದುಕಂಥ ಜನರನ್ನು ಕಾಣ್ತೀವಲ್ವ? ಹೌದು, ನಿಜ. ಅವರು ಬದುಕ್ತಾರೆ, ನಾನು ಬದುಕ್ತೀನಿ. ಅವರು ಕುಡಿತಕ್ಕಂಥದ್ದೇ ನೀರು, ಅವರು ತಿನ್ನೋಷ್ಟು ಮುಷ್ಟಿಯಷ್ಟು ಅನ್ನ, ನಾನು ತಿನ್ನೋಷ್ಟು ಅಷ್ಟೇ. ಅಲ್ಲಿ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಎಲ್ಲವನ್ನೂ ಬೇಕು ಅಂತ ಮನುಷ್ಯ ತ್ಯಾಗ ಬಿಟ್ಟು ಸ್ವಾರ್ಥಕ್ಕೆ ಲಾಲಸೆ ಆದರೆ ಎಲ್ಲವನ್ನು ಗಳಿಸ್ಬೋದು. ಕೊನೆಗೆ ಎಲ್ಲಿ ಹೋಗ್ತೀವಿ? ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಯಾಕೆ ಇದೆಲ್ಲ ಸಂಪಾದನೆ ಮಾಡಬೇಕು? ತ್ಯಾಗದ ಮುಖಾಂತರ ನಾನು, ನನ್ನ ನೆರೆಹೊರೆ ಎಲ್ಲವನ್ನು ಕೂಡ ಸಮಷ್ಟಿ ಪ್ರಜ್ಞೆಯಿಂದ ನೋಡಿದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದೇ ಪರಶಿವನ ಸಂದೇಶ. ಅವನು ಆಡಂಬರ ಆಗಿ ಅಥವಾ ಬ್ರಹ್ಮನೋ ವಿಷ್ಣು ರೂಪದಲ್ಲೋ ಅಥವಾ ತಿರುಪತಿ ತಿಮ್ಮಪ್ಪನ ರೂಪದಲ್ಲೋ ಬೇಕಾದಂಗೆ ಇರ್ಬೋದು, ಆದರೆ ಆಗಲ್ಲ ಪರಶಿವ. ಎಲ್ಲವನ್ನೂ ಬಿಟ್ಟು ಗಜಚರ್ಮಾಂಬರಧಾರಿಯಾಗಿ ಬಸವನ್ನ ಬೆಳ್ಕೊಂಡು ಸ್ಮಶಾನದ ವಾಸಿಯಾದರೂ ಕೂಡ ಬದುಕಬಲ್ಲೆ, ಅಲ್ಲೂ ಕೂಡ ನಾನು ಈ ಪ್ರಕೃತಿಯನ್ನು ಕಾಪಾಡಬಲ್ಲೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥವನೇ ಪರಶಿವ. ಸರ್, ಹಾಗೆಯೇ ಇತ್ತೀಚೆಗೆ ಅಷ್ಟೇ ಕೈಲಾಸ ಯಾತ್ರೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ ಸರ್. ಆ ಕೈಲಾಸ ಯಾತ್ರೆ ಅನ್ನೋದಾಗಿರ್ಬೋದು, ಅಲ್ಲಿ ಅದೊಂದು ಶಿವನ ಪವಿತ್ರ ಸ್ಥಳ ಅಂತ ನಾವು ಭಾರತೀಯರು ನಂಬ್ತೀವಿ ಸರ್. ಇದ್ರ ಕುರಿತು ಪ್ರಸ್ತುತವಾಗಿ ಸಮುದಾಯಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೈಲಾಸ ಪರ್ವತ ಶಿವನ ಆರಾಧಕರಿಗೆ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಹಿಮಾಲಯದಲ್ಲಿದೆ ಅಂಥೇಳಿ ನಂಬ್ಕೊಂಡಿದ್ದೇವೆ. ನಾವು ಹೋಗಿ ಬಂದಿರತಕ್ಕಂಥವ್ರು ಕೂಡ ಹೇಳ್ತಾರೆ, ಕೈಲಾಸ ಅಂದರೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದ ಕೈಲಾಸ ಅಂದರೆ ಮೇಲಿದೆ ಅಂತ ಭಾವಿಸ್ಕೊಂಡು. ಈಗ ನಮ್ಮ ಜ್ಞಾನಾರ್ಜನೆಗೆ ಕೈಲಾಸ ಅಂದರೆ ಹಿಮಾಲಯ ತುತ್ತ ತುದಿ ಅಂತ, ಅದು ಮೇಲಿದೆ ಅಂತ ಹೇಳಿ. ಸೊ ಈ ಕೈಲಾಸ ಪರ್ವತವನ್ನು ನಮ್ಮ ಹಿಂದೂಗಳಲ್ಲಿ ವಿಶೇಷವಾಗಿ ಶಿವನ ಆರಾಧಕರ ಒಂದು ನಂಬಿಕೆಯ ಒಂದು ಸ್ಥಳ. ಕೈಲಾಸ ಪರ್ವತದಿಂದ ಹೋಗೋದ್ರಿಂದ ಅಲ್ಲಿರ್ತಕ್ಕಂಥ ಮಾನಸ ಸರೋವರದ ಇರ್ಬೋದು. ಈಗ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ, ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳು ಏನೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅಂತ. ನಮ್ಮೆಲ್ಲರಿಗೂ ಕೂಡ ಅದು ಆಸೆ ಬರ್ತಕ್ಕಂಥದ್ದೇ ಸಹಜ. ಆ ನಿಟ್ಟಿನಲ್ಲಿ ಈಗೆಲ್ಲರೂ ಕೂಡ ಆ ಕಡೆ ಹೋಗೋದ್ರಿಂದ ಇವತ್ತಿನ ಸಂಚಾರ ಎಲ್ಲವೂ ಕೂಡ ಸ್ವಲ್ಪ ನಮ್ಮ ಪರವಾಗಿ ಇರೋದರಿಂದ ಹೋಗಲಿಕ್ಕೆ ಮುಂದಿನ ದಿನಗಳು ಇನ್ನೂ ಕೂಡ ತುಂಬ ಚೆನ್ನಾಗಿರ್ತದೆ. ಕೈಲಾಸ ಪರ್ವತ ಯಾತ್ರೆಯೂ ಕೂಡ ಮಾಡ್ತಕ್ಕಂಥದ್ದು ನಮ್ಮ ಜೀವನದ ಒಂದು ಭಾಗ ಅಂತೇಳಿ ಭಾವಿಸ್ಕೊಂಡಿದ್ದೇವೆ. ಸಾಕಷ್ಟು ವಿಚಾರಗಳನ್ನು ಈ ಮಹಾಶಿವರಾತ್ರಿ ಹಬ್ಬದ ಕುರಿತು ಮಾಹಿತಿನ ಹಂಚ್ಕೊಳ್ತಾ ಬಂದರೆ ಸರ್, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಈ ಮಹಾಶಿವರಾತ್ರಿ ಹಬ್ಬದ ಆಚರಣೆಯ ವೈದಿಕ ಮಹತ್ವವನ್ನು ಕುರಿತು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಮಹಾಜನರಲ್ಲಿ ನಾನು ಹೇಳೋದಿಷ್ಟೇ, ನಾವು ಪ್ರಕೃತಿಗೆ ಪೂರಕವಾಗಿ ಬದುಕೋಣ. ಪ್ರಕೃತಿಯನ್ನು ಬಿಟ್ಟು ಮನುಷ್ಯನಿಲ್ಲ. ಮನುಷ್ಯ ಯಾವತ್ತು ಪ್ರಕೃತಿಯಿಂದ ದೂರ ಆಗ್ತಾನೋ ಅವತ್ತು ಮನುಷ್ಯನಿಗೆ ಉಳಿಗಾಲ ಅಂತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮನುಷ್ಯ ಆದಂಥವರು ನಾವು ನಮ್ಮ ನೆರೆಹೊರೆ, ತನ್ಮೂಲಕ ಸಮುದಾಯ ಮತ್ತು ಪ್ರಕೃತಿ ಎರಡನ್ನೂ ಕಾಪಾಡೋಣ, ಉಳಿಸೋಣ, ಬೆಳೆಸೋಣ ಅಂತಕ್ಕಂಥದ್ದೇ ನಾನು ಪರಶಿವನಲ್ಲಿ ಕೇಳ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಈ ಮಹಾಶಿವರಾತ್ರಿಯಂದು ಪ್ರಕೃತಿಗೆ ಪೂರಕವಾಗಿ ನಡ್ಕೊಳ್ಳೋದ್ರಲ್ಲಿ ಹೆಜ್ಜೆ ಹಾಕೋಣ ಅಂತಕ್ಕಂಥದ್ದು ನಾನು ಜನಧ್ವನಿ ಕೇಳುಗರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಡ್ತೇನೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಹಬ್ಬದ ದಿನ ಮಾಡುವಂಥ ವಿವಿಧ ರೀತಿಯ ಆಚರಣೆಗಳಾದಂಥ ಉಪವಾಸ ಆಗಿರ್ಬೋದು, ಜಾಗರಣೆ, ಹಾಗೆಯೇ ಸಾತ್ವಿಕ ಆಹಾರ ಸೇವನೆ ಆಗಿರ್ಬೋದು, ಮತ್ತು ಪ್ರಕೃತಿ ದತ್ತವಾಗಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಯಾವ ರೀತಿಯಾದಂಥ ಶಿವನ 4 ಯಾಮಗಳಲ್ಲಿ ನಾವು ಪೂಜಿಸಬೇಕಾಗುತ್ತೆ. ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಇರುವಂಥ ಸಂಬಂಧವನ್ನು ಈ ಮಹಾಶಿವರಾತ್ರಿ ಹಬ್ಬ ಯಾವ ರೀತಿ ಎತ್ತಿ ತೋರಿಸುತ್ತೆ, ಮತ್ತು ಪ್ರಕೃತಿಯನ್ನು ಉಳಿಸೋ ನಿಟ್ಟಲ್ಲಿ ಮಾನವನ ಕರ್ತವ್ಯಗಳೇನಿರುತ್ತೆ ಅನ್ನೋದು ಕುರಿತು
ಕುರಿತು ಸಾಕಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಈ ಮಹಾಶಿವರಾತ್ರಿ ಹಬ್ಬದ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತಮಗೂ ಕೂಡ ಎಲ್ಲ ಜನಧ್ವನಿ ಸಿಬ್ಬಂದಿ ವರ್ಗದವರಿಗೆ, ಸಂಸ್ಥೆಗೆ ಇಲ್ಲಿ ಕರೆಸಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ, ನನ್ನ 4 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ತಮಗೂ ಕೂಡ ಸರ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಮಹಾಶಿವರಾತ್ರಿ ಹಬ್ಬದ ಆಚರಣೆಯ ಪೌರಾಣಿಕ ಹಿನ್ನೆಲೆ, ವಿಧಾನ ಹಾಗೂ ಅದರ ಮಹತ್ವವನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸಾಮಾಜಿಕ ಕಾರ್ಯಕರ್ತರು, ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಎಚ್ ಡಿ ಕೋಟೆ ತಾಲೂಕಿನ ಶ್ರೀಯುತ ಗಿರೀಶ್ ಮೂರ್ತಿರವರು. ಇದಾಗಿತ್ತು ಇವತ್ತಿನ ನಮ್ಮ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೇಶಾನಮೀಡೆ ಸ್ವಯಂ ಯಃ ಪ್ರಭಾತೆ ನರಃ ಶೂಲಪಾಣೆ ಪಠೇತ್ ಸರ್ವದಾ ಭರ್ಗಭಾವಾನುರಕ್ತಃ ಸುಪುತ್ರಂ ಧನಂ ಧಾನ್ಯಮಿತ್ರಂ ಕಲತ್ರಂ ವಿಚಿತ್ರಂ ಸಮಾರಾಧ್ಯ ಮೋಕ್ಷಂ ಪ್ರಯಾತಿ.